ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಶೆಟ್ಟೀಸ್ ಸ್ಪೆಷಲ್ ಬಿಳಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಮೈದಾ ಹಿಟ್ಟು ಕಲಸಿಟ್ಕೊಳ್ಬೇಕಾಗುತ್ತೆ. ಇದು ಬಿಳಿ ಹೋಳಿಗೆ ಆಗಿರೋದ್ರಿಂದ ಮೈದಾ ಹಿಟ್ಟಲ್ಲೇ ಮಾಡಬೇಕು. ಇವನ್ ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು. ಮೈದಾ ಹಿಟ್ಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಕಲಸಿಟ್ಕೋತಾ ಇದ್ದೀನಿ. ಇಷ್ಟೇ ಅಳತೆ ಅಂತ ಇಲ್ಲ, ನೀವು ನಿಮ್ಮ ಮನೇಲಿ ಎಷ್ಟು ಬೇಕಾಗುತ್ತೆ ನಿಮ್ಮ ಮನೆಗೆ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಅದಕ್ಕೆ ಕಲಸಿಟ್ಕೋಬೇಕಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇದಕ್ಕೆ ನಾನು ಇವಾಗ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಹಿಟ್ಟು ಸಾಫ್ಟಾಗಿ ಜಾರೋ ಥರ ಇರಬೇಕು, ಅದಕ್ಕೋಸ್ಕರ ಎಣ್ಣೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೆಲವರು ಇದನ್ನು ಒಬ್ಬಟ್ಟು ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಮಾಡ್ಕೋತಾರೆ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲಸಿ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಅರ್ಧ ಗಂಟೆ ಮುಂಚೆ ಕಲಸಿಟ್ಕೋಬೇಕು. ಇವಾಗ ಸ್ಟಫಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಈ ಬೌಲ್ನಲ್ಲಿ ನಾನು ಮೆಷರ್ಮೆಂಟ್ ತಗೊಂಡಿದ್ದೀನಿ. ಈ ಬೌಲ್ನಲ್ಲಿ 2 ಕಪ್ಪಷ್ಟು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ಪಷ್ಟು ನೀರು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆವಾಗ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಫ್ಲೇವರ್ಗೋಸ್ಕರ. ನೀವು ಬರೀ ಉಪ್ಪು ಎಣ್ಣೆ ಹಾಕಿ ಮಾಡ್ತೀವಿ ಅಂದರೂ ಮಾಡ್ಬೋದು. ಸೊ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಈವನ್ ನೀವು ಶುಂಠಿ ತುರಿದು ಹಾಕೋಬೋದು, ಕೊತ್ತಂಬರಿ ಸೊಪ್ಪು ಹೆಚ್ಚು ಹಾಕೋಬೋದು, ಇದೆಲ್ಲ ಹಾಕೋಬೋದು. ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಹಿಟ್ಟು ಗಂಟಾಗಬಾರ್ದು ಅಂತ. ಸೊ ನೀರು ಚೆನ್ನಾಗಿ ಕುದಿಬೇಕು. ಇವಾಗ ನಾವು ಹಿಂಗೆ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಪೌಡರ್ ಹಿಂಗು ತಗೊಂಡಿದ್ದೀನಿ, ಪುಡಿ ಹಿಂಗು. ಇದನ್ನು ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೀರು ಚೆನ್ನಾಗಿ ಕುದಿ ಬರಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಇವಾಗ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಸೇಮ್ ಬೌಲ್ನಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಮಾಡ್ತಿರೋದ್ರಿಂದ ಗಂಟೇನೂ ಆಗಲ್ಲ. ಅಕಸ್ಮಾತ್ ಗಂಟಾದರೂ ಲಾಸ್ಟಲ್ಲಿ ನಾವು ಹೊಂದಿಸ್ಕೋಬೋದು. ನಾನಿವಾಗ ಪೂರ್ತಿಯಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಹೊಂದಿಸ್ಕೊತೀನಿ. ಇನ್ನೂ ಸ್ವಲ್ಪ ನೀರಾದರೂ ಪರವಾಗಿಲ್ಲ, ಅದು ಲಾಸ್ಟಲ್ಲಿ ಗಟ್ಟಿ ಆಗುತ್ತೆ. ಲೇಟಾಗಿ ಮಾಡ್ತೀವಿ ಅನ್ನೋರು ಸ್ವಲ್ಪ ತೆಳುವಾಗೆ ಮಾಡ್ಕೋಬೇಕಾಗುತ್ತೆ. ಆ ಸ್ಟಫಿಂಗ್ ಸ್ವಲ್ಪ ಸ್ಮೂತಾಗಿದ್ದರೆ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದನ್ನು ಹೊಂದಿಸ್ಕೊತಾ ಇದ್ದೀನಿ ನಾನು. ತಣ್ಣಗಾದ್ಮೇಲೆ ಕೂಡ ಹೊಂದಿಸ್ಕೋಬೋದು, ಬಟ್ ಪ್ಯಾನಲ್ಲಿ ಇದ್ದಾಗೆ ಹೊಂದಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಕನ್ಸಿಸ್ಟೆನ್ಸಿಗೆ ಪರ್ಫೆಕ್ಟಾಗಿ ಹೊಂದ್ಕೊಂಡಿದೆ. ಇದನ್ನು ಆರಿದ ಮೇಲೆ ಕೂಡ ಹೊಂದಿಸ್ಕೋಬೋದು ಅಥವಾ ಬಿಸಿ ಇರುವಾಗ ಕೂಡ ಹೊಂದಿಸ್ಕೋಬೋದು. ನಾನು ಬಿಸಿ ಇರುವಾಗಲೇ ಹೊಂದಿಸ್ಕೊತಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಸೊ ಕೈಗೆ ಅಕ್ಕಿ ಹಿಟ್ಟು ಅಥವಾ ನೀರು ಏನಾದರೂ ಹಚ್ಕೊಂಡು ನೀಟಾಗಿ ಹೊಂದಿಸ್ಕೊಳ್ಳಿ ಇದನ್ನು. ಸೊ ಇದು ಆಲ್ರೆಡಿ ಹೊಂದಿರೋದ್ರಿಂದ ಜಾಸ್ತಿ ಹೊತ್ತೇನು ನಾದೋದು ಅವಶ್ಯಕತೆ ಇರಲ್ಲ. ಸೊ ಇದನ್ನು ಈ ಥರ ಸ್ಟಫಿಂಗ್ನ ಬಾಲ್ ಸೈಜ್ ಮಾಡಿ ಇಟ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ನಾನು ಮಾಡಿರೋ ಕ್ವಾಂಟಿಟಿಲಿ 4 ಉಂಡೆಗಳಾಗ್ತಾ ಇದೆ. ಸೊ ಈ ಥರ ಇದನ್ನು ಮೊದಲೇ ಮಾಡಿ ಇಟ್ಕೊಂಡ್ರೆ ತಣ್ಣಗಾದ್ಮೇಲೆ ಅದು ಒಡೆಯೋ ಚಾನ್ಸಸ್ ಇರಲ್ಲ. ಸೊ ಈ ಥರ 4 ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ನಾವು ಅರ್ಧ ಗಂಟೆ ಮುಂಚಿತವಾಗಿ ಮೈದಾ ಹಿಟ್ಟು ಕಲಸಿಟ್ಟಿದ್ವಿ, ಅದು ಚೆನ್ನಾಗಿ ನೆಂದಿದೆ ಕೂಡ. ಇವಾಗ ಒತ್ತೋದು ಹೇಗೆ ಅಂತ ನೋಡೋಣ. ಸ್ವಲ್ಪ ಮೈದಾ ಹಿಟ್ಟು ತಗೋಬೇಕಾಗುತ್ತೆ. ನಾವೇನು ಸ್ಟಫಿಂಗ್ ಉಂಡೆ ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕಿಂತ ಅರ್ಧ ಅಥವಾ ಮುಕ್ಕಾಲು ಭಾಗದಷ್ಟು ಮೈದಾ ಹಿಟ್ಟಿದ್ರೆ ಸಾಕು. ನೋಡಿ, ಇದು ತುಂಬ ತೆಳುವಾಗಿ ಕಲಸಿಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಸ್ಟಫಿಂಗ್ ಏನಿದೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮೈದಾ ಹಿಟ್ಟು ಜೊತೆ. ಹಾಗೆಯೇ ತುಂಬ ತೆಳುವಾಗಿ ಬರುತ್ತೆ ಹೋಳಿಗೆ. ಸೊ ಈ ಥರ ಸೆಂಟರಲ್ಲಿ ಇಟ್ಟು ಫಿಲ್ ಮಾಡ್ಕೋಬೇಕು. ಇದು ಆಚೆ ಏನೂ ಬರಲ್ಲ. ಅಕ್ಕಿ ಹಿಟ್ಟು ತೆಳು ಇರೋದ್ರಿಂದ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಇದು ಶೆಟ್ಟೀಸ್ ಮದುವೆಗಳಲ್ಲಿ ಮೇನು ಅಂತ ಹೇಳ್ಬೋದು. ಕಂಪಲ್ಸರಿ ಮಾಡಿಸ್ತಾರೆ ಅವರು ಮದುವೆನಲ್ಲಿ. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ವೆಜ್ ಅಥವಾ ನಾನ್ ವೆಜ್ ಯಾವುದಾದ್ರೂ ನೀವು ಗ್ರೇವೀಸ್ ಅಥವಾ ಕರಿ ಇದ್ರ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ನಿಮಗೆ ಎಷ್ಟು ಮ್ಯಾಕ್ಸಿಮಮ್ ತೆಳುವಾಗಿ ಒತ್ತಕ್ಕೆ ಸಾಧ್ಯನೋ ಅಷ್ಟು ಒತ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈವನ್ ಬೆಂಗಳೂರಲ್ಲಿ ಹೋಳಿಗೆ ಮನೆಗಳಲ್ಲೂ ಕೂಡ ಇದನ್ನು ಸೇಲ್ ಮಾಡ್ತಾರೆ.
ಸೊ ಇವಾಗ ಇದು ರೆಡಿ ಇದೆ, ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಹಂಚು ಬಿಸಿಗೆ ಇಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ರೊಟ್ಟಿ ಹಂಚಿದ್ರೆ ಅದರಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಹಂಚ ಮೇಲೆ ಹೋಳಿಗೆ ಹಾಕ್ಕೊಂಡಿದ್ದೀನಿ, ನಾನು ಒತ್ತಿಟ್ಟಿದ್ದಂಥದ್ದು. ಇಲ್ಲಿಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಕೆಲವರು ಎಣ್ಣೆ ಹಾಕಲ್ಲ, ಬರೀ ನೀರಿನಲ್ಲೇ ಇದನ್ನು ಬೇಯಿಸ್ಕೊಳ್ತಾರೆ. ಎಣ್ಣೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಬೆಣ್ಣೆ ಏನಾದರೂ ನಿಮ್ಮ ಟೇಸ್ಟ್ ತಕ್ಕಂತೆ ಹಾಕ್ಕೊಳ್ಳಿ. ಬರೀ ನೀರು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಪ್ಪೆ ಹೋಳಿಗೆ ಅಂತ ಕೂಡ ಕರೀತಾರೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಎರಡೂ ಸೈಡ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಉಬ್ಬಿ ಬರುತ್ತೆ, ಮೇಲ್ಗಡೆ ಲೇಯರ್ ಉಬ್ಬುತ್ತೆ, ಒಳಗಡೆ ಸ್ಟಫಿಂಗ್ ಹಾಗೆ ಚೆನ್ನಾಗಿ ಕುಕ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಅಗೇನ್ ಇದನ್ನು ಬ್ಲ್ಯಾಕ್ ಫಿಪ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಬ್ರೌನಿಶ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದ್ರ ಜೊತೆಗೆ ನಾನು ಲಾಸ್ಟ್ ಎಪಿಸೋಡಲ್ಲಿ ಅಪ್ಲೋಡ್ ಮಾಡಿದಂಥ ಕೋಫ್ತಾ ಕರಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಇದು ಇವಾಗ ರೆಡಿ ಇದೆ, ನೀವು ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಮನೇಲಿ ಎಲ್ಲರೂ ಇಷ್ಟಪಟ್ಟರು. ನಾವು ಯೂಶ್ವಲಿ ಇದನ್ನು ಮಾಡ್ತಾ ಇರ್ತೀವಿ. ಸೊ ಇದು ಇವಾಗ ರೆಡಿ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.